ಭಗವದ್ಗೀತೆಯ 6 ಅತ್ಯುತ್ತಮ ಜೀವನ ಪಾಠಗಳು. ನಿಮ್ಮ ಜವಾಬ್ದಾರಿಗಳಿಂದ ನೀವು ಓಡಿ ಹೋಗಲು ಸಾಧ್ಯವಿಲ್ಲ, ಆದ್ದರಿಂದ ದಯವಿಟ್ಟು ಅದನ್ನು ಎದುರಿಸಿ. ನಿಮ್ಮ ಭವಿಷ್ಯವು ಸ್ಪಷ್ಟವಾಗಿಲ್ಲದಿದ್ದಾಗ ಪ್ರಸ್ತುತವನ್ನು ಉತ್ತಮಗೊಳಿಸಲು ಗಮನ ಹರಿಸಿ. ಮನಸ್ಸು ನಿಮ್ಮ ಒಳ್ಳೆಯ ಗೆಳೆಯ ಆಗಿರಬಹುದು ಅಥವಾ ನಿಮ್ಮ ಶತ್ರುವಾಗಿರಬಹುದು. ಯಾವುದು ಶಾಶ್ವತವಲ್ಲ, ನಿಮ್ಮ ತೊಂದರೆಯೂ ಅಲ್ಲ. ನೀವೇ ಸತ್ಯವಂತರಾಗಿ ಕರ್ಮದಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ನಿಮ್ಮ ಜೀವನದ ಸವಾಲುಗಳನ್ನು ಎದುರಿಸಲು ನಿರ್ಭಯರಾಗಿರಿ. ಸಮಯ ಒಳ್ಳೆಯದೇ ಆಗಲಿ ಕೆಟ್ಟದ್ದೇ ಆಗಲಿ ಒಂದು ಪಾಠವನ್ನಂತೂ ಕಲಿಸಿಯೇ ಕಲಿಸುತ್ತೆ. ಒಳ್ಳೆ ಸಮಯದಲ್ಲಿ ಎಲ್ಲರೂ ನಮ್ಮವರಾಗಿದ್ರೆ, ಕೆಟ್ಟ ಸಮಯದಲ್ಲಿ ನಮ್ಮವರೇ ಬೇರೆಯವರಾಗಿ ಬದಲಾಗಿ ಬಿಡುತ್ತಾರೆ. ಒಬ್ಬ ದುಷ್ಟ ಕೆಟ್ಟದಾಗಿ ಗೌರವವಿಲ್ಲದೆ ಮಾತನಾಡುತ್ತಿದ್ದಾನೆ ಎಂದರೆ ಆತ ಅಂತರಂಗದಲ್ಲಿ ತುಂಬಾ ಭಯಭೀತನಾಗಿದ್ದಾನೆ ಎಂದರ್ಥ. ಅಂಥವರಲ್ಲಿ ಎಷ್ಟೇ ಶಕ್ತಿ ಇದ್ರೂ ಕೂಡ ಅದು ಎಂದೂ ಅವರ ರಕ್ಷಣೆ ಮಾಡಲಾರದು. ಯಾಕೆಂದ್ರೆ ಅವರಿಗೆ ತಮ್ಮ ಶಕ್ತಿಯ ಬಗ್ಗೆ ಆತ್ಮವಿಶ್ವಾಸವಿರುವುದಿಲ್ಲ. ತಾಳ್ಮೆ ಇರಲಿ. ಇಲ್ಲಿ ಒಂದೇ ದಿನಕ್ಕೆ ಏನೂ ಆಗಲ್ಲ, ಆದರೆ ಒಂದು ದಿನ ಎಲ್ಲವೂ ಆಗುತ್ತೆ. ಮನುಷ್ಯ 2 ವಿಷಯಗಳಲ್ಲಿ ಬಹಳ ಜಾಗರೂಕನಾಗಿರಬೇಕು. ಬಾಯಿಯಲ್ಲಿ ಆಹಾರ ಹಾಕುವಾಗ, ಬಾಯಿಯಿಂದ ಮಾತು ಹೊರ ಹಾಕುವಾಗ. ಮೊದಲನೆಯದು ಆರೋಗ್ಯ ಕಾಪಾಡುತ್ತೆ, ಎರಡನೆಯದು ವ್ಯಕ್ತಿತ್ವ ಕಾಪಾಡುತ್ತೆ. ನಂಬಿದವರಿಗೆ ಪ್ರಾಣ ಕೊಡುವ ಅಗತ್ಯ ಇಲ್ಲ. ಪ್ರಾಣ ಇರುವವರೆಗೂ ನಂಬಿಕೆಗೆ ದ್ರೋಹ ಮಾಡದೇ ಇದ್ದರೆ ಸಾಕು. ಜೀವನದಲ್ಲಿ ಯಾವತ್ತಾದರೂ ಸೋತೆನೆಂದು ಅನಿಸಿದಲ್ಲಿ, ಯಾವ ಮಾರ್ಗವೂ ಕಾಣದೆ ಕಂಗಾಲಾಗಿ ಹೋದಲ್ಲಿ ಅವಶ್ಯಕವಾಗಿ ಭಗವದ್ಗೀತೆಗೆ ಶರಣಾಗಿ, ಅಲ್ಲೊಂದು ಬೆಳಕು ಕಾಣುವುದು. ಹೇ ಪಾರ್ಥ, ಇಂದು ನಕ್ಕು ಸುಮ್ಮನಾಗುವ ವ್ಯಕ್ತಿ ಮೊದಲು ಅರ್ಥ ಮಾಡಿಕೊಂಡವನಾಗಿರುತ್ತಾನೆ. ಅತಿ ಬುದ್ಧಿವಂತಿಕೆಯಿಂದ ಮೋಸ ಮಾಡಿದವರು ಕಾಲ ಬಂದಾಗ ಅತಿ ದಡ್ಡತನದಿಂದಲೇ ಮೋಸ ಹೋಗೋದು ಖಚಿತ. ಜೀವನದಲ್ಲಿ ಎಂದಿಗೂ ನಾಶವಾಗದ ಸಂಪತ್ತು ಜ್ಞಾನ. ಜ್ಞಾನ ಎಂದರೆ ಭಗವದ್ಗೀತೆ. ಅದು ಶಾಶ್ವತವಾಗಿ ನಮ್ಮ ಜೊತೆಯಲ್ಲಿ ಇರುತ್ತೆ. ಆದರೂ ನಾವು ಅದನ್ನು ಲೆಕ್ಕಿಸದೆ ನಮ್ಮನ್ನು ವಿನಾಶದತ್ತ ಕೊಂಡೊಯ್ಯುವ ಧನ ಒಡವೆಗಳ ಹಿಂದೆ ಓಡುತ್ತಿದ್ದೇವೆ. ಇದು ನಮ್ಮ ದುರಾದೃಷ್ಟ. ಬೇರೆಯವರ ಬಗ್ಗೆ ಕೆಟ್ಟ ಭಾವನೆಗಳನ್ನು ನಮ್ಮ ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದರಿಂದ ನಮ್ಮ ಮನಸ್ಸೇ ಮಲಿನವಾಗುವುದು. ಸಮಾಧಾನಕ್ಕೆ ನಮಗಿಂತ ಕೆಳಗಿನವರನ್ನು ನೋಡಬೇಕು, ಸಾಧನೆಗೆ ನಮಗಿಂತ ದೊಡ್ಡವರನ್ನು ನೋಡಬೇಕು. ಇಂದ್ರಿಯ ಸುಖ ಎನ್ನುವುದು ಆರಂಭದಲ್ಲಿ ಮಧುವಿನಂತೆ ಸಿಹಿಯಾಗಿರುತ್ತೆ, ಅಂತ್ಯ ಕಹಿಯಾಗಿರುತ್ತೆ. ದುಃಖದ ನಿವಾರಣೆಗೆ ಹೆಚ್ಚು ಕಷ್ಟಪಡಬೇಕಾಗಿಲ್ಲ. ನಾನು ಎನ್ನುವ ಅಭಿಮಾನವನ್ನು ಬಿಡಬೇಕಷ್ಟೇ. ದೇಹಕ್ಕೆ ಬಾಲ್ಯ, ಯೌವನ, ಮುಪ್ಪುಗಳೆಂಬ ಬದಲಾವಣೆಗಳಿವೆ. ಆದರೆ ಆತ್ಮಕ್ಕೆ ಬಾಲ್ಯವಾಗಲಿ ಯೌವನವಾಗಲಿ ಮುಪ್ಪಾಗಲಿ ಇರುವುದಿಲ್ಲ. ಸಾವು ಶರೀರಕ್ಕೆ ಮಾತ್ರ, ಆತ್ಮಕ್ಕೆ ಸಾವೇ ಇಲ್ಲ. ಏನು ಹೇಳಬೇಕೆನ್ನುವುದು ಜ್ಞಾನ, ಹೇಗೆ ಹೇಳಬೇಕೆನ್ನುವುದು ವ್ಯಕ್ತಿತ್ವ, ಎಷ್ಟು ಹೇಳಬೇಕೆನ್ನುವುದು ಕೌಶಲ್ಯ, ಹೇಳಬೇಕೋ ಬೇಡವೋ ಎನ್ನುವುದು ವಿವೇಕ. ಮೋಸ ಮಾಡಿ ಗೆದ್ದವರು ಉದ್ಧಾರ ಆಗಿದ್ದು ಚರಿತ್ರೆಯಲ್ಲೇ ಇಲ್ಲ. ನ್ಯಾಯದಿಂದ ನಡೆದವರು ಸೋತಿದ್ದು ಇತಿಹಾಸದಲ್ಲೇ ಇಲ್ಲ. ಮೋಸವಾಗಲಿ ಸತ್ಯವಾಗಲಿ ಅದಕ್ಕೆ ಕಾಲವೇ ಉತ್ತರ ನೀಡುತ್ತೆ. ಮೋಸ ಮಾಡಿದವರನ್ನು ಕ್ಷಮಿಸುವಷ್ಟು ಉದಾರಿಯಾಗಬೇಕು ನಿಜ, ಆದರೆ ಅವರನ್ನೇ ಮತ್ತೆ ಮತ್ತೆ ನಂಬುವಷ್ಟು ಮೂರ್ಖರಾಗಬಾರದು. ಜೊತೆಗೆ ಇದ್ದವರು ಬದಲಾಗುತ್ತಿದ್ದಾರೆ ಎಂದು ಬೇಸರಗೊಳ್ಳಬೇಡ. ಬದಲಾಗುವವರು ಆಗಲಿ ಬಿಡು. ಜನರು ಬಣ್ಣ ಬದಲಾಯಿಸಿದ್ರೆ ದೇವರು ಸಮಯವನ್ನೇ ಬದಲಾಯಿಸುತ್ತಾನೆ. ಕೆಲವರ ಗುಣ ಗೊತ್ತಾದಾಗ ನಮ್ಮಲ್ಲಿ ಬದಲಾವಣೆ ಮಾಡಿಕೊಂಡು ನಾವು ಖುಷಿಯಾಗಿರಬೇಕೇ ಹೊರತು ಅವರನ್ನು ಬದಲಾಯಿಸಲು ಹೋಗಬಾರದು. ಕೃಷ್ಣ ಹೇಳುತ್ತಾರೆ, ಯಾರು ನಿಮಗೆ ಸಹಾಯ ಮಾಡುತ್ತಾರೋ ಅವರನ್ನು ಎಂದಿಗೂ ಮರೆಯಬೇಡಿ. ಯಾರು ನಿಮ್ಮನ್ನು ಪ್ರೀತಿಸುತ್ತಾರೋ ಅವರನ್ನು ಎಂದಿಗೂ ಕಳೆದುಕೊಳ್ಳಬೇಡಿ. ಯಾರು ನಿಮ್ಮನ್ನು ನಂಬುತ್ತಾರೋ ಅವರಿಗೆ ಮೋಸ ಮಾಡಬೇಡಿ. ಯಾರನ್ನು ಸುಲಭವಾಗಿ ನಂಬಬೇಡ, ಯಾಕೆಂದ್ರೆ ನಿನ್ನಿಂದಲೇ ಎಲ್ಲವನ್ನು ತಿಳಿದುಕೊಂಡು ನಿನಗೆ ಮೋಸ ಮಾಡುವ ಜನರೇ ಹೆಚ್ಚು. ಯಾವ ಪ್ರಾರ್ಥನೆಗೆ ಉತ್ತರ ತಡವಾಗುತ್ತೋ ಆ ಪ್ರಾರ್ಥನೆಯ ಉತ್ತರ ಬಹಳ ಬಲಯುತವಾಗಿರುತ್ತೆ. ಕರ್ಮ, ನೀನು ಒಬ್ಬರಿಗೆ ಏನನ್ನು ಬಯಸ್ತೀಯೋ ಅದನ್ನೇ ವಾಪಸ್ಸು ನಿನಗೆ ಕೊಡಲು ತಯಾರಿರುತ್ತೆ. ಬಯಸೋದಾದ್ರೆ ಒಳ್ಳೆಯದನ್ನೇ ಬಯಸು, ನಿನಗೂ ಒಳ್ಳೆಯದಾಗುತ್ತೆ. ಮನಸ್ಸಿಗೆ ನೆಮ್ಮದಿ ಶಾಂತಿ ಬೇಕೆಂದ್ರೆ ಕೆಲಸಕ್ಕೆ ಬಾರದ ಮಾತುಗಳು, ಕೆಲಸಕ್ಕೆ ಬಾರದ ವಸ್ತುಗಳು, ಕೆಲಸಕ್ಕೆ ಬಾರದ ಜನಗಳಿಂದ ಆದಷ್ಟು ದೂರವಿದ್ರೆ ನೆಮ್ಮದಿ ತಾನಾಗೇ ಸಿಗುತ್ತೆ. ನಿಮ್ಮನ್ನು ಕೀಳಾಗಿ ಕಾಣುವವರು ಯಾರೇ ಇರಲಿ ಅವರಿಂದ ದೂರವಿರಿ. ನಿಮ್ಮನ್ನು ಸ್ನೇಹ ಪ್ರೀತಿಯಿಂದ ಕಾಣುವವರು ಬಡವರೇ ಆಗಿರಲಿ ಅವರ ಸನಿಹದಲ್ಲಿರಿ. ಆಗ ನಿಮಗೂ ಬೆಲೆ, ನಿಮ್ಮ ಮಾತಿಗೂ ಬೆಲೆ. ನಾವು ನಮ್ಮ ದುಃಖದ ಬಗ್ಗೆ ಯೋಚಿಸಿದ್ರೆ ಅದು ಇನ್ನಷ್ಟು ಹೆಚ್ಚಾಗುವುದು. ಅದೇ ನಾವು ದುಃಖದಿಂದ ಕಲಿತ ಪಾಠದ ಬಗ್ಗೆ ಚಿಂತಿಸಿದ್ರೆ ನಮ್ಮ ಬೆಳವಣಿಗೆ ಆಗುವುದು.
ಯಾವುದೇ ಸಂಬಂಧವಾಗಲಿ ಕೇವಲ ಸ್ವಲ್ಪ ದಿನ ಮಾತ್ರ ಈ ಪ್ರೀತಿ ಕಾಳಜಿ, ಮುಂದೊಂದು ದಿನ ನಮ್ಮವರಿಗೆ ನಾವೇ ಹೊರಗಾಗಿ ಬಿಡುತ್ತೇವೆ. ಸತ್ತ ನಂತರದ ಹೊಗಳಿಕೆಗೆ ಮತ್ತು ಮನಸ್ಸಿಗೆ ನೋವುಂಟು ಮಾಡಿದ ಮೇಲೆ ಕ್ಷಮೆಗೆ ಮಹತ್ವ ಇರೋದಿಲ್ಲ. ಮೋಸ ಮಾಡಿ ಗೆದ್ದವರು ಉದ್ಧಾರ ಆಗಿದ್ದು ಚರಿತ್ರೆಯಲ್ಲೇ ಇಲ್ಲ. ನ್ಯಾಯದಿಂದ ನಡೆದವರು ಸೋತಿದ್ದು ಇತಿಹಾಸದಲ್ಲಿ ಇಲ್ಲ. ಮೋಸವಾಗಲಿ ಸತ್ಯವಾಗಲಿ ಅದಕ್ಕೆ ಕಾಲವೇ ಉತ್ತರ ನೀಡುತ್ತೆ. ಈ ಪ್ರಪಂಚ ಈರುಳ್ಳಿಯ ಹಾಗಿದೆ, ಅದರ ಸಿಪ್ಪೆಗಳೇ ಈ ಮಾಯೆ. ನಾವು ಈರುಳ್ಳಿಯ ಸಿಪ್ಪೆಯನ್ನು ಒಂದೊಂದಾಗಿ ತೆಗೆಯುತ್ತಾ ಹೋದಾಗ ಈ ಮಾಯೆಗಳು ಕಳಚುವವು. ಈ ಈರುಳ್ಳಿಯ ಮೊದಲನೇ ಸಿಪ್ಪೆ ಕಾಮ, ಅದರ ಒಳಗೆ ಪ್ರೇಮ, ನಂತರ ಮೋಹ, ಅದರ ಒಳಗೆ ಮದ, ಲೋಭ, ಕ್ರೋಧ, ದುಃಖ, ಸಂತೋಷ ಎಲ್ಲವೂ ಇದೆ. ನಾವು ಎಲ್ಲ ಸಿಪ್ಪೆಯನ್ನು ತೆಗೆದ ನಂತರ ಅಲ್ಲಿ ಏನೂ ಉಳಿಯುವುದಿಲ್ಲ. ಅದೇ ಭಗವಂತ, ಅಲ್ಲಿಯೇ ಭಗವಂತನಿರುವನು. ಹಾಗಾಗಿ ಪ್ರಪಂಚದಲ್ಲಿ ಕಾಮ ಹೊರತಾಗಿ ಬೇರೇನೂ ಇಲ್ಲ. ಕಾಮದ ಒಳಗೆಯೇ ಎಲ್ಲವೂ ಇದೆ. ಆದ್ದರಿಂದ ಈರುಳ್ಳಿಯ ಸಿಪ್ಪೆಯನ್ನು ಕಳಚಿದಾಗ ಒಂದೊಂದೇ ಮಾಯೆ ಕಾಣುವ ಹಾಗೆ ಅವುಗಳನ್ನು ಕಳಚಿ ಸಮಯ ವ್ಯರ್ಥ ಮಾಡುವ ಬದಲು ಪೂರ್ತಿ ಈರುಳ್ಳಿಯನ್ನೇ ಸುಟ್ಟು ಹಾಕಿದಾಗ ಭಗವಂತನು ಕಾಣುವನು. ಹಾಗಾಗಿ ಕೇವಲ ಕಾಮವನ್ನು ಸುಟ್ಟಾಗ ಭಗವಂತನು ಅಲ್ಲಿ ಪ್ರತ್ಯಕ್ಷನಾಗುವನು. ಬಹುಪಾಲು ಜನ ಈ ಪ್ರಪಂಚದಲ್ಲಿ ಏನಾದರೂ ಕೆಲಸ ಮಾಡುತ್ತಿರುವರು. ಅವರ ಕೆಲಸಕ್ಕೆ ಒಂದು ಉದ್ದೇಶವಿದೆ, ಅದನ್ನು ಪೂರ್ಣಗೊಳಿಸುವುದಕ್ಕಾಗಿ ಕಾರ್ಯ ಮಾಡುವರು. ದೇವರನ್ನು ಬೇಡಿದರೆ ಅವನು ಕೊಡುವನು ಎಂದು ಗೊತ್ತಿದೆ, ಅದಕ್ಕಾಗಿ ಅವನ ಬಳಿಗೆ ಹೋಗುವರು. ಅವರು ಕೆಲಸ ಮಾಡುವರು, ಜಯ ಸಿಕ್ಕಲಿ ಎಂದು ದೇವರನ್ನು ಬೇಡುವರು. ಒಬ್ಬೊಬ್ಬರು ಒಂದೊಂದು ದೇವರ ಹತ್ತಿರ ಹೋಗುವರು. ಅವರೆಲ್ಲ ಬೇರೆ ಬೇರೆ ದೇವರ ಬಳಿಗೆ ಹೋದರು. ಆ ವಿವಿಧ ದೇವರುಗಳ ಮೂಲಕ ಕೆಲಸ ಮಾಡುವುದು ಒಂದೇ ಶಕ್ತಿ. ನಾವು ನಮ್ಮ ಮನೆಗೆ ಹತ್ತಿರ ಇರುವ ಪೋಸ್ಟಿನ ಪೆಟ್ಟಿಗೆಯ ಕಾಗದದ ಕೆಳಗೆ ಹಾಕುವೆವು. ಸರ್ಕಾರದ ಅಂಚಿನವರು ಅದನ್ನು ತೆಗೆದುಕೊಂಡು ಎಲ್ಲಿಗೆ ಕಳಿಸಬೇಕೋ ಅಲ್ಲಿಗೆ ಕಳಿಸುವರು. ಇದರಂತೆಯೇ ಬೇರೆ ಬೇರೆ ದೇವತೆಗಳೆಲ್ಲ ಒಂದೇ ಭಗವಂತನ ಬೇರೆ ಬೇರೆ ಪೋಸ್ಟ್ ಪೆಟ್ಟಿಗೆಗಳು ಇರುವಂತೆ ಪ್ರಪಂಚ ಯಾವುದರ ಮೇಲೆ ನಿಂತಿದೆ? ಈ ಪ್ರಶ್ನೆ ಎಲ್ಲರೂ ಯೋಚಿಸಿರಬಹುದು. ಕೆಲವರು ಯೋಚಿಸಿರಬಹುದು, ಪ್ರಪಂಚ ದೇವರ ಮೇಲೆ ನಿಂತಿದೆ, ಪ್ರಪಂಚ ಗಾಳಿಯ ಮೇಲೆ ನಿಂತಿದೆ, ಪ್ರಪಂಚ ಆಹಾರದ ಮೇಲೆ ನಿಂತಿದೆ, ಅಥವಾ ಪ್ರಪಂಚ ಗಿಡ ಮರಗಳಿಂದ ನಿಂತಿದೆ. ಅದೆಲ್ಲವೂ ಅಲ್ಲದೆ ಪ್ರಪಂಚ ಪ್ರೀತಿ ಪ್ರೇಮದಿಂದ ನಿಂತಿದೆ ಎಂದು. ಇದು ಸತ್ಯವೇ? ಯಾವುದು ಸತ್ಯವಲ್ಲ. ಸಾತ್ವಿಕ್ ಪೂಜಾರಿ ಹೇಳುತ್ತಾನೆ, ಪ್ರಪಂಚ ಕಾಮದ ಮೇಲೆ ನಿಂತಿದೆ, ಕೇವಲ ಕಾಮದ ಮೇಲೆ ಮಾತ್ರ. ಇಲ್ಲಿ ಯಾವುದೇ ಪ್ರೀತಿ ಪ್ರೇಮ ಇಲ್ಲ, ಕೇವಲ ಕಾಮ ಮಾತ್ರ ಇದೆ. ಪ್ರಪಂಚದಿಂದ ಕಾಮ ಹೋದರೆ ಇಡೀ ಪ್ರಪಂಚವೇ ನಾಶವಾಗುವುದು. ಪ್ರೀತಿ ಪ್ರೇಮ ಏನಿದ್ದರೂ ಭ್ರಮೆ ಮಾತ್ರ, ಅದು ಸತ್ಯವಲ್ಲ, ಅದು ಪ್ರಪಂಚದಲ್ಲಿ ಇಲ್ಲ. ಭಗವದ್ಗೀತೆಯನ್ನು ಒಂದು ಶ್ರೇಷ್ಠವಾದ ರಹಸ್ಯ ಎನ್ನುವನು ಕೃಷ್ಣ. ನಮ್ಮಲ್ಲಿ ಅನೇಕ ವೇಳೆ ರಹಸ್ಯ ಎನ್ನುವುದಕ್ಕೆ ಬೇರೆ ಅರ್ಥ ಬಂದು ಹೋಗಿದೆ. ರಹಸ್ಯ ಎಂದರೆ ಅದನ್ನು ಬೇರೆ ಯಾರಿಗೂ ಹೇಳಕೂಡದು, ಹೇಳಿದರೆ ಅದರ ಪ್ರಯೋಜನವೆಲ್ಲ ನಾಶವಾಗುವುದು ಎಂಬ ತಪ್ಪು ಅರ್ಥ ಬಂದಿದೆ. ಆದರೆ ಇದೆಲ್ಲ ಒಂದು ಧ್ವನಿ, ಇದು ಬಹಳ ಪವಿತ್ರವಾಗಿರುವುದನ್ನು ನಾವು ಎಲ್ಲರೆದುರಿಗೆ ಯಾವಾಗ ಎಂದರೆ ಆಗ ತೋರಿಸುವುದಿಲ್ಲ. ಯಾರು ನಿಜವಾಗಿ ಇದನ್ನು ಅರ್ಥ ಮಾಡಿಕೊಂಡು ಪ್ರಯೋಜನ ಪಡೆಯಬಲ್ಲರೋ, ಅದಕ್ಕಾಗಿ ತೊಂದರೆ ತೆಗೆದುಕೊಳ್ಳಲು ಸಿದ್ಧರಾಗಿರುವರೋ ಅವರಿಗೆ ಮಾತ್ರ ಇದನ್ನು ಹೇಳಬೇಕು. ಇದು ನಮ್ಮ ದೇವರ ಮನೆಯಲ್ಲಿ ಪೂಜೆ ಮಾಡುವ ದೇವರಂತೆ. ಅದು ಡ್ರಾಯಿಂಗ್ ರೂಮಿನಲ್ಲಿ ಎಲ್ಲರ ಕಣ್ಣಿಗೆ ಬೀಳುವಂತಹ ಗೋಡೆಗೆ ತಗುಲಿ ಹಾಕಿರುವ ಪಟಗಳಂತೆ ಅಲ್ಲ.